ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ. ನಾನು ಶಶಾಂಕ ಹಿಂದೂ. ವಾಣೀಂ ವಂದೇ ವಿಭೂತಯೇ. ಈ ದಿನದ ವಿಶೇಷತೆ ನಮಗೆಲ್ಲರಿಗೂ ಕೂಡ ಗೊತ್ತಿರುತ್ತೆ. ಇವತ್ತು ಗಣೇಶ ಚತುರ್ಥಿ. ಗಣೇಶ ಚತುರ್ಥಿಯ ಹಿನ್ನೆಲೆ ಏನು, ಯಾಕೆ ಈ ಹಬ್ಬವನ್ನು ಆಚರಣೆ ಮಾಡ್ತೀವಿ, ಯಾವ ರೀತಿಯಾಗಿ ಆಚರಣೆ ಮಾಡಬೇಕು, ಈ ರೀತಿ ಅನೇಕ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಇದಕ್ಕೆ ಮೊದಲು ಗಣೇಶನ ಹುಟ್ಟು ಹೇಗಾಯಿತು, ಈ ಕಥೆಗೆ ಆರಂಭ ಏನು ಅನ್ನುವಂತಹದ್ದನ್ನು ತಿಳ್ಕೊಳ್ತಾ ಬರೋಣ. ಒಮ್ಮೆ ಗಜಾಸುರ ಅನ್ನುವಂತಹ ಅಸುರನನ್ನು ಶಿವ ವಧೆ ಮಾಡಿ ಬರ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಇತ್ತ ಪಾರ್ವತಿ ಅವಳು ಸ್ನಾನಕ್ಕೆ ಅಂತ ಹೋಗಿರ್ತಾಳೆ. ಆ ಸಮಯದಲ್ಲಿ ನಾನು ಸ್ನಾನ ಮಾಡಿ ಬರುವವರೆಗೂ ಕೂಡ ಅಲ್ಲಿಗೆ ಯಾರೂ ಬರಬಾರ್ದು, ಆ ರೀತಿಯಾಗಿ ಕಾಯಲಿಕ್ಕೆ ಒಬ್ಬ ಬೇಕು ಅನ್ನುವಂತಹ ಯೋಚನೆಯೊಂದಿಗೆ ಅಲ್ಲಿರುವಂತಹ ಅರಿಶಿಣದಿಂದ ಒಂದು ಮನುಷ್ಯನ ವಿಗ್ರಹವನ್ನು ಮಾಡಿ ಅದಕ್ಕೆ ತನ್ನ ಪ್ರಾಣಶಕ್ತಿಯಿಂದ ಜೀವವನ್ನು ತುಂಬಿ ಅವಳು ಸ್ನಾನಕ್ಕೆ ಅಂತ ಹೋಗಿರ್ತಾಳೆ. ಯಾವಾಗ ಇತ್ತ ಅನೇಕ ದಿನಗಳಿಂದ ಪಾರ್ವತಿಯನ್ನು ನೋಡಿರಲ್ವೋ, ಆ ಶಿವ ಬಂದಂತಹ ಸಂದರ್ಭದಲ್ಲಿ ಈ ಹೊರಗಿರುವಂತಹ ಪಾರ್ವತಿಯ ಇಚ್ಛಾಶಕ್ತಿಯಿಂದ ನಿರ್ಮಿತಗೊಂಡಂತಹ ಈ ಮನುಷ್ಯ, ಅವನ ಹೆಸರು ಗಣೇಶ ಅಂತ ಹೇಳಿ, ಅವನು ಶಿವನನ್ನು ಒಳಗಡೆ ಬಿಡೋದಿಲ್ಲ. ಶಿವ ತಾನು ಪಾರ್ವತಿಯ ಗಂಡ ಅಂತ ಹೇಳಿದ್ರೂ ಕೂಡ ಈ ಬಾಲಕ ಅಂದರೆ ಗಣೇಶ ಅವನನ್ನು ಒಳಗಡೆ ಬಿಡೋದಿಲ್ಲ. ಕ್ರುದ್ಧನಾದಂತಹ ಶಿವ ಆ ಬಾಲಕನ ಶಿರಚ್ಛೇದವನ್ನು ಮಾಡಿ ಅವನನ್ನು ಅಲ್ಲೇ ಸಾಯಿಸಿ ಪಾರ್ವತಿ ಇರುವತ್ತ ಒಳಗೆ ಹೋಗ್ಬಿಡ್ತಾನೆ. ಇತ್ತ ಪಾರ್ವತಿ ಮತ್ತು ಶಿವ ಇಬ್ಬರು ಮಾತಾಡ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಹೊರಗೆ ನಿಂತಿದ್ದಂತಹ ಬಾಲಕನ ಪ್ರಸ್ತಾಪ ಬಂದಂತಹ ಸಂದರ್ಭದಲ್ಲಿ ಪಾರ್ವತಿ ಹೀಗೆ ಅರಿಶಿಣದಲ್ಲಿ ಮಾಡಿ ನನ್ನ ಪ್ರಾಣಶಕ್ತಿಯಿಂದ ಅವನಿಗೆ ಪ್ರಾಣ ತುಂಬಿದ್ದೆ ಎನ್ನುವಂತಹ ವಿಚಾರವನ್ನು ಹೇಳಿದಂತಹ ಸಂದರ್ಭದಲ್ಲಿ ಶಿವನಿಗೂ ಕೂಡ ಬೇಜಾರಾಗುತ್ತೆ. ಆಗ ಹಿಂದೆ ಗಜಾಸುರನಿಗೆ ಶಿವ ಕೊಟ್ಟಂತಹ ವರ ನೆನಪಾಗುವಂತಹದ್ದು ಅದೇನು ಅಂತ ಹೇಳಿದ್ರೆ, ಗಜಾಸುರ ಸಾಯುವಂತಹ ಕೊನೆ ಕ್ಷಣದಲ್ಲಿ ನನ್ನ ತಲೆಯನ್ನು ಇಡೀ ಪ್ರಪಂಚ ಪೂಜಿಸುವಂತಾಗಬೇಕು, ನನ್ನ ಹೆಸರನ್ನು ನೆನ್ಪಿಡ್ಕೋಬೇಕು ಅನ್ನುವಂತಹ ಅಪೇಕ್ಷೆಯೊಂದಿಗೆ ಅವನು ಸತ್ತಿರ್ತಾನೆ. ಅದೇ ಕಾರಣಕ್ಕಾಗಿ ಆ ಗಜಾಸುರನ ತಲೆಯನ್ನು ತಂದು ಈ ಬಾಲಕನಿಗೆ ಅಂಟಿಸಿ ಈ ಬಾಲಕನಿಗೆ ಜೀವವನ್ನು ಕೊಡ್ತಾನೆ. ಇದು ಗಣೇಶನ ಹುಟ್ಟು. ಇದಾದ ಕೆಲವೇ ವರ್ಷಗಳಲ್ಲಿ ಪಾರ್ವತಿಗೆ ಮತ್ತೊಬ್ಬ ಮಗ ಜನಿಸ್ತಾನೆ. ಅವನಿಗೆ ಕುಮಾರಸ್ವಾಮಿ ಅನ್ನುವಂತಹ ಹೆಸರನ್ನು ಕೂಡ ಇಡ್ತಾರೆ. ಅವನನ್ನೇ ನಾವಿವತ್ತಿಗೆ ಷಣ್ಮುಖ ಅಂಥೇಳಿ ಆರಾಧನೆ ಮಾಡುವಂತಹದ್ದು. ಇಬ್ಬರೂ ಕೂಡ ಬೆಳೀತಾ ಹೋಗ್ತಾರೆ. ಮುಂದುವರೆದು ಒಮ್ಮೆ ಸಪ್ತರ್ಷಿಗಳೆಲ್ಲರೂ ಕೂಡ ಬಂದು ಯಜ್ಞವೊಂದನ್ನು ನಡೆಸಿ ವಿಘ್ನಾಧಿಪತಿಯನ್ನಾಗಿ ಯಾರನ್ನಾರು ನೇಮಕ ಮಾಡಬೇಕು, ಹಾಗಾಗಿ ನೀವು ಯಾರನ್ನು ಸೂಚಿಸ್ತೀರೋ ಅವರನ್ನೇ ನಾವು ನೇಮಕ ಮಾಡ್ತೀವಿ ಅನ್ನುವಂತಹ ಪ್ರಸ್ತಾಪವನ್ನು ಸಲ್ಲಿಸಿದಂತಹ ಸಂದರ್ಭದಲ್ಲಿ ಇಬ್ಬರು ಮಕ್ಕಳಲ್ಲಿ ಯಾರನ್ನ ವಿಘ್ನಾಧಿಪತಿಯನ್ನಾಗಿ ಮಾಡೋದು ಅನ್ನುವಂತಹ ಗೊಂದಲ ಶಿವನಿಗೆ ಕಾಡಲಿಕ್ಕೆ ಶುರುವಾಗುತ್ತೆ. ಆಗ ಕುಮಾರಸ್ವಾಮಿ ಅಂದರೆ ಷಣ್ಮುಖ ಗಣೇಶನಿಗೆ ಅವಮಾನವನ್ನು ಮಾಡ್ತಾನೆ. ಏನಂತ ಹೇಳಿದ್ರೆ, ಅವನು ಆನೆಯ ಸೊಂಡಿಲನ್ನು ಹೊಂದಿರುವಂಥವನು, ಕುಳ್ಳ, ಅವನು ದಪ್ಪಗಿದ್ದಾನೆ, ಅವನನ್ನೇನು ಮಾಡ್ತೀರಾ, ನನ್ನನ್ನೇ ವಿಘ್ನಾಧಿಪತಿಯನ್ನಾಗಿ ಮಾಡಿ ಅಂಥೇಳಿ ಷಣ್ಮುಖ ಅವನು ಹೇಳಿದಂತಹ ಸಂದರ್ಭದಲ್ಲಿ ಯಾರು 3300 ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿ ಬೇಗ ಬರ್ತಾರೋ ಅವರನ್ನು ನಾನು ವಿಘ್ನಾಧಿಪತಿಯನ್ನಾಗಿ ಮಾಡ್ತೀನಿ ಅನ್ನುವಂತಹ ವಿಚಾರವನ್ನು ಶಿವ ತಿಳಿಸ್ತಾನೆ. ಆಗ ಷಣ್ಮುಖ ಅಲ್ಲೇ ಇರುವಂತಹ ತನ್ನ ವಾಹನವನ್ನು ಅಂದರೆ ನವಿಲನ್ನು ಏರಿ ನದಿಗಳಲ್ಲಿ ಸ್ನಾನ ಮಾಡಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಇತ್ತ ಗಣೇಶ ಅವನು ತನ್ನ ಇಲಿಯನ್ನೇರಿ ಅಷ್ಟು ವೇಗವಾಗಿ ಹೋಗಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥದ್ದನ್ನು ಅರಿತು ತನ್ನ ತಂದೆಯ ಬಳಿಯೇ ಅಂದರೆ ಶಿವನ ಬಳಿಯೇ ಸಲಹೆಯನ್ನು ತೆಗೆದುಕೊಂಡು ನಾರಾಯಣ ಮಂತ್ರವನ್ನು ಜಪಿಸಿ ಅವನು ಷಣ್ಮುಖನಿಗಿಂತ ಮುಂಚೆ ಎಲ್ಲ ಪುಣ್ಯ ನದಿಗಳಲ್ಲೂ ಕೂಡ ಸ್ನಾನವನ್ನು ಮುಗಿಸಿಕೊಂಡು ಬರ್ತಾನೆ. ಆಗ ಷಣ್ಮುಖನಿಗೂ ಕೂಡ ತನ್ನ ಅಣ್ಣನ ಶಕ್ತಿ ಏನು ಅನ್ನುವಂತಹದ್ದು ಗೊತ್ತಾಗುತ್ತೆ. ಅದೇ ಕಾರಣಕ್ಕಾಗಿ ಸ್ವತಃ ಷಣ್ಮುಖನೇ ಶಿವನ ಬಳಿ ಬಂದು ಅಣ್ಣನನ್ನೇ ವಿಘ್ನ ವಿನಾಶಕನನ್ನಾಗಿ ವಿಘ್ನಾಧಿಪತಿಯನ್ನಾಗಿ ಮಾಡಿ ಎಲ್ಲ ಪೂಜೆಗಳಲ್ಲೂ ಕೂಡ ಇವನಿಗೆ ಪ್ರಥಮ ಪೂಜೆ ಸಲ್ಲಬೇಕು ಅನ್ನುವಂತಹ ವಿಚಾರವನ್ನು ಹೇಳ್ತಾನೆ. ಆಗ ಶಿವ ಇವನನ್ನು ವಿಘ್ನ ವಿನಾಶಕನನ್ನಾಗಿ ವಿಘ್ನಾಧಿಪತಿಯನ್ನಾಗಿ ನೇಮಕ ಮಾಡ್ತಾನೆ. ಗಣೇಶ ಚತುರ್ಥಿ ಅಂತ ಹೇಳಿದ್ರೆ ಗಣಪತಿ ಹುಟ್ಟಿದಂಥ ದಿನ ಅಲ್ಲ. ಗಣೇಶ ಚತುರ್ಥಿ ಅಂತ ಹೇಳಿದ್ರೆ ಗಣಪತಿ ವಿಘ್ನ ವಿನಾಶಕನಾದಂಥ ದಿನ, ಅಂದರೆ ವಿಘ್ನಾಧಿಪತಿಯಾದಂಥ ದಿನ. ಇವತ್ತಿನಿಂದ ಗಣಪತಿಗೆ ಎಲ್ಲ ಪೂಜೆಗಳಲ್ಲೂ ಕೂಡ ಪ್ರಥಮ ಪೂಜೆ ಸಲ್ಲಬೇಕು ಅನ್ನುವಂಥ ವಿಚಾರವನ್ನು ತಿಳಿಸಿದಂಥ ದಿನ ಅದು ಇವತ್ತು. ನಂತರ ಅವನು ಸಪ್ತರ್ಷಿಗಳು ಮಾಡ್ತಾ ಇರತಕ್ಕಂತಹ ಯಜ್ಞಕ್ಕೆ ಬರುವಂತಹದ್ದು, ಅಲ್ಲಿರುವಂತಹ ಎಲ್ಲ ಆಹಾರಗಳನ್ನು ಪ್ರಸಾದಗಳನ್ನು ನೈವೇದ್ಯವನ್ನು ತೆಗೆದುಕೊಂಡು ವಾಪಸ್ ಕೈಲಾಸಕ್ಕೆ ಹೋದಂತಹ ಸಂದರ್ಭದಲ್ಲಿ ಅವನು ತನ್ನ ತಂದೆಯ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಲಿಕ್ಕೆ ಹೋದಾಗ ಅವನ ಹೊಟ್ಟೆ ಅವನು ನಮಸ್ಕಾರ ಮಾಡೋದಕ್ಕೆ ಬಿಡೋದಿಲ್ಲ.
ಅದೇ ಸಮಯಕ್ಕೆ ಇವನ ಡೊಳ್ಳು ಹೊಟ್ಟೆಯನ್ನು ನೋಡಿ ಶಿವನ ಹಣೆಯ ಮೇಲಿರುವಂತಹ ಚಂದ್ರ ಅವನು ಜೋರಾಗಿ ಅಣಕಿಸ್ಬಿಡ್ತಾನೆ. ಆಗ ಪಾರ್ವತಿ ಕ್ರುದ್ಧಳಾಗಿ ಚಂದ್ರನಿಗೆ, ಇನ್ನು ಮೇಲೆ ಯಾರೇ ನಿನ್ನನ್ನು ನೋಡಿದ್ರೂ ಕೂಡ ಅವರಿಗೆ ಅಪಕೀರ್ತಿ, ಅವಮಾನ ಸಲ್ಲಲಿ, ಮತ್ತೆ ಅವರ ಮೇಲೆ ನಂಬಿಕೆ ಇಲ್ಲದೆ ಇರುವಂತಹ ರೀತಿಯಲ್ಲಾಗಲಿ ಅನ್ನುವಂತಹ ಶಾಪವನ್ನು ಕೊಟ್ಬಿಡ್ತಾಳೆ. ಇತ್ತ ಅದೇ ಸಮಯದಲ್ಲಿ ಸಪ್ತರ್ಷಿಯರ ಹೆಂಡತಿಯರು ಕೂಡ ಒಂದು ಹೋಮದಲ್ಲಿ ಪಾಲ್ಗೊಂಡಿರ್ತಾರೆ. ಆ ಸಮಯದಲ್ಲಿ ಯಜ್ಞೇಶ್ವರನಿಗೆ ಅಂತ ಹೇಳಿದ್ರೆ ಅಗ್ನಿಗೆ ಸಪ್ತರ್ಷಿಗಳ ಹೆಂಡತಿಯರ ಮೇಲೆ ಅವನಿಗೆ ಮೋಹ ಉಂಟಾಗ್ಬಿಡತ್ತೆ. ಆ ಸಮಯಕ್ಕೆ ಅಗ್ನಿಯ ಮನೋಭಾವನೆಯನ್ನು ಅರಿತುಕೊಂಡಂತಹ ಅಗ್ನಿಯ ಹೆಂಡತಿಯಾದಂತಹ ಸ್ವಾಹಾದೇವಿ ಅವಳು ತನ್ನ ಇಚ್ಛಾಶಕ್ತಿಯಿಂದ ಸಪ್ತರ್ಷಿಗಳ ಹೆಂಡತಿಯರಲ್ಲಿ ಅರುಂಧತಿ ಒಬ್ಬಳನ್ನು ಬಿಟ್ಟು ಇನ್ನು 6 ಜನರ ರೂಪವನ್ನು ಸ್ವತಃ ಸ್ವಾಹಾದೇವಿಯೇ ತಾಳಿ ಅಗ್ನಿಯೊಂದಿಗೆ ಸಂಭೋಗಿಸ್ತಾಳೆ. ಅದಾದ ಮೇಲೆ ಸಪ್ತರ್ಷಿಗಳಲ್ಲಿ ಇನ್ನು ಉಳಿದ 6 ಜನ ಅವರು ತಮ್ಮ ಹೆಂಡತಿಯರ ಮೇಲೆ ಅನುಮಾನಪಟ್ಟು ಅವರನ್ನು ಹೊರಗೆ ಹಾಕಿಬಿಟ್ಟಿರ್ತಾರೆ. ಆಗ ವಿಷ್ಣು ಇದನ್ನೆಲ್ಲದನ್ನು ತಿಳಿದುಕೊಂಡು ಬಂದು ಇದು ಪಾರ್ವತಿಯ ಶಾಪದಿಂದ ಆಗಿರುವಂತಹದ್ದು, ಹಾಗಾಗಿ ಇವರದ್ದೇನೂ ತಪ್ಪಿಲ್ಲ ಅನ್ನುವಂಥ ಮಾತನ್ನು ಹೇಳಿ ಸಪ್ತರ್ಷಿಯರ ಹೆಂಡತಿಯನ್ನು ವಾಪಸ್ ಸಪ್ತರ್ಷಿಗಳ ಬಳಿ ಕಳಿಸ್ಕೊಡ್ತಾನೆ. ಅದಾದ ಮೇಲೆ ಪಾರ್ವತಿಯ ಬಳಿ ಬಂದು, ನೀನು ಚಂದ್ರನನ್ನು ಯಾರ್ಯಾರು ನೋಡ್ತಾರೆ ಅವರೆಲ್ಲರೂ ಕೂಡ ಅಪವಾದಕ್ಕೆ ಈಡಾಗ್ತಾರೆ ಅನ್ನುವಂತಹ ಶಾಪವನ್ನು ಕೊಟ್ಟರೆ ಇಡೀ ಪ್ರಪಂಚದಲ್ಲಿ ಯಾರೂ ಕೂಡ ಬದುಕಲಿಕ್ಕೆ ಸಾಧ್ಯ ಆಗೋದಿಲ್ಲ, ಹಾಗಾಗಿ ಈ ಶಾಪವನ್ನು ವಾಪಸ್ ತೆಗೆದುಕೋ ಅನ್ನುವಂಥ ಮಾತನ್ನು ವಿಷ್ಣು ಪಾರ್ವತಿಗೆ ಹೇಳ್ತಾರೆ. ಆಗ ಪಾರ್ವತಿ, ಯಾವ ದಿನ ನನ್ನ ಮಗನನ್ನು ನೋಡಿ ಚಂದ್ರ ನಕ್ಕದ್ನೋ, ಅಂದರೆ ಗಣೇಶ ಚತುರ್ಥಿಯ ದಿನ ಮಾತ್ರ ಚಂದ್ರನನ್ನು ನೋಡಿದ್ರೆ ಅವರಿಗೆ ಅಪವಾದ ತಪ್ಪಿದ್ದಲ್ಲ, ಬೇರೆಯ ದಿನ ಚಂದ್ರನನ್ನು ನೋಡಿದ್ರೆ ಅವರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ ಅನ್ನುವಂಥ ಮಾತನ್ನು ಪಾರ್ವತಿ ಹೇಳ್ತಾಳೆ. ನಂತರ ಈ ಶಾಪ ಎಷ್ಟು ಪವರ್ಫುಲ್ ಇರುತ್ತೆ ಅಂತ ಹೇಳಿದ್ರೆ ಇದರ ಪ್ರಭಾವ ಸ್ವತಃ ವಿಷ್ಣುವಿನ ಅವತಾರವಾದಂತಹ ಕೃಷ್ಣನ ಮೇಲೂ ಕೂಡ ಬಿದ್ದಿರುತ್ತೆ. ಹೇಗೆ ಅಂತ ಹೇಳಿದ್ರೆ, ಒಮ್ಮೆ ಕೃಷ್ಣ ಅವನು ಗಣೇಶ ಚತುರ್ಥಿಯ ದಿನ ಹಾಲನ್ನು ಕರಿಬೇಕು ಅಂತ ಹೋದಂತಹ ಸಂದರ್ಭದಲ್ಲಿ, ಹಸುವಿನ ಹಾಲನ್ನು ಕರಿತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಆ ಹಾಲಿನ ಬಿಂಬದಲ್ಲಿ ಚಂದ್ರ ಕಂಡುಬಿಡ್ತಾನೆ. ಆಗ ಕೃಷ್ಣನಿಗನ್ಸುತ್ತೆ, ಇನ್ನು ಯಾವ ಅಪವಾದವನ್ನು ನಾನು ನನ್ನ ಮೇಲೆ ಹೊತ್ಕೋಬೇಕಾಗುತ್ತೋ ಅಂತ ಹೇಳಿ. ಅದಾದ ಸ್ವಲ್ಪ ದಿನಗಳ ಬಳಿಕ ಸತ್ರಾರ್ಜಿತ ಅನ್ನುವಂಥ ಒಬ್ಬ ರಾಜ ಅವನು ಸೂರ್ಯನಿಂದ ಶಮಂತಕ ಮಣಿಯೊಂದನ್ನು ಪಡೆದಿರ್ತಾನೆ. ಆ ಮಣಿ ಪ್ರತಿನಿತ್ಯ 74 kg ಚಿನ್ನವನ್ನು ಕೊಡ್ತಾ ಇರುತ್ತೆ. ಆ ರೀತಿಯಾದಂತಹ ಅಮೂಲ್ಯವಾದಂತಹ ಮಣಿ ಆ ಶಮಂತಕ ಮಣಿ. ಆ ಶಮಂತಕ ಮಣಿಯನ್ನು ಒಮ್ಮೆ ಕೃಷ್ಣ ಸತ್ರಾರ್ಜಿತನ ಬಳಿ ಕೇಳಿರ್ತಾನೆ. ಆದರೆ ಸತ್ರಾರ್ಜಿತ ಅದನ್ನು ಕೊಡಲಿಕ್ಕೆ ನಿರಾಕರಿಸಿರ್ತಾನೆ. ಅದಾದ ಕೆಲ ದಿನಗಳಲ್ಲೇ ಸತ್ರಾರ್ಜಿತನ ತಮ್ಮನಾದಂತಹ ಪ್ರಸೇನಜಿತ್ ಆ ಶಮಂತಕ ಮಣಿಯನ್ನು ಧರಿಸಿಕೊಂಡು ಬೇಟೆಗೆ ಅಂತ ಹೇಳಿ ಕಾಡಿಗೆ ಹೋಗಿರ್ತಾನೆ. ಅದಾದ ಮೇಲೆ ಅವನು ಹೋದಂತಹ ಸಂದರ್ಭದಲ್ಲಿ ಸಿಂಹವೊಂದು ಅವನ ಮೇಲೆ ದಾಳಿಯನ್ನು ಮಾಡಿ ಆ ಶಮಂತಕ ಮಣಿಯನ್ನು ಹೊತ್ತೊಯ್ತಾ ಇರುತ್ತೆ. ಅದರ ಹಿಂದೆ ಬಂದಂತಹ ಗಂಡು ಕರಡಿಯೊಂದು, ಅಂದರೆ ಆ ಕರಡಿ ಬೇರೆ ಯಾರೂ ಆಗಿರಲಿಲ್ಲ, ಅವನೇ ಜಾಂಬವಂತ ಆಗಿದ್ದ. ಆ ಜಾಂಬವಂತ ಆ ಸಿಂಹವನ್ನು ಕೊಂದು ಆ ಶಮಂತಕ ಮಣಿಯನ್ನು ತೆಗೆದುಕೊಂಡು ಹೋಗಿ ತನ್ನ ಮಗಳಾದಂತಹ ಜಾಂಬವತಿಯ ತೊಟ್ಟಿಲಲ್ಲಿ ಇಟ್ಟು ಮಗುವನ್ನು ಆಟ ಆಡಿಸ್ತಾ ಇರ್ತಾನೆ. ಇತ್ತ ಯಾವಾಗ ಪ್ರಸೇನಜಿತ್ ಬರಲಿಲ್ವೋ ಆಗ ಸತ್ರಾರ್ಜಿತ ಅಂದರೆ ರಾಜ ಅವನು ಏನಾಗಿದೆ ಅಂತ ಹೇಳಿ ನೋಡ್ಕೊಂಬನ್ನಿ ಅಂತ ಹೇಳಿ ರಾಜಭಟರನ್ನು ಕಳಿಸಿದಂತಹ ಸಂದರ್ಭದಲ್ಲಿ ಅವರಿಗೆ ಗೊತ್ತಾಗುತ್ತೆ, ಯಾರೋ ಪ್ರಸೇನಜಿತನ್ನು ಕೊಂದು ಶಮಂತಕ ಮಣಿಯನ್ನು ತಗೊಂಡು ಹೋಗಿದ್ದಾರೆ ಅಂತ ಹೇಳಿ. ಆಗ ಪ್ರಸೇನಜಿತು ಮೊದಲು ಅನುಮಾನ ಪಡುವಂತಹದ್ದೇ ಕೃಷ್ಣನ ಮೇಲೆ. ಈ ರೀತಿಯಾದಂಥ ಅಪವಾದಕ್ಕೆ ಕೃಷ್ಣ ತುತ್ತಾಗ್ತಾನೆ. ನಂತರ ಕೃಷ್ಣ ಆ ಮಣಿಯನ್ನು ಹುಡುಕಿಕೊಂಡು ಹೋಗುವಂತಹದ್ದು, ಜಾಂಬವಂತನೊಂದಿಗೆ ಯುದ್ಧವನ್ನು ಮಾಡುವಂತಹದ್ದು. ಸತತ 27 ದಿನ ಯುದ್ಧವಾದ ಮೇಲೆ ಜಾಂಬವಂತನಿಗೆ ಯಾವಾಗ ಶಕ್ತಿ ಕುಂದಲಿಕ್ಕೆ ಆರಂಭ ಆಗುತ್ತೋ ಆಗ ಜಾಂಬವಂತನಿಗೆ ಇವನು ಸ್ವತಃ ಮಹಾವಿಷ್ಣುವೇ, ರಾಮನ ಅವತಾರವೇ ಅನ್ನುವಂತಹ ವಿಚಾರ ಗೊತ್ತಾದಂತಹ ಸಂದರ್ಭದಲ್ಲಿ ಆ ಮಣಿಯನ್ನು ಕೃಷ್ಣನಿಗೆ ಹಿಂದಿರುಗಿಸಿ ಕೊಡುವಂತಹದ್ದು. ಇದು ಕಥೆ. ಇದಾದ ಮೇಲೆ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ಯಾರು ಗಣೇಶ ಚತುರ್ಥಿಯ ದಿನ ಗಣೇಶನ ಜನ್ಮದಿಂದ ಆರಂಭವಾಗಿ ಇಲ್ಲಿಯವರೆಗೆ ಕೃಷ್ಣನ ಕಥೆಯವರೆಗೆ ಯಾರು ಕೇಳ್ತಾರೋ ಅವರು ಒಂದು ವೇಳೆ ಸಂಜೆ ಚಂದ್ರನನ್ನು ನೋಡಿದ್ರೂ ಕೂಡ ಅವರಿಗೆ ಯಾವುದೇ ಅಪವಾದ ಬರೋದಿಲ್ಲ ಅಂಥೇಳಿ ಪುರಾಣಗಳು ತಿಳಿಸ್ಕೊಡುತ್ತೆ. ಇನ್ನು ಗಣೇಶೋತ್ಸವದ ಆಚರಣೆಯ ವಿಚಾರಕ್ಕೆ ಬಂದರೆ ನಾವೆಲ್ಲರೂ ಕೂಡ ಗಣೇಶನನ್ನು ಮನೆಯಲ್ಲಿಟ್ಟು ಪೂಜೆ ಮಾಡ್ತಾ ಇದ್ವಿ. ಆದರೆ ಇವತ್ತಿಗೆ ನಾವು ಬೀದಿಗಳಲ್ಲಿ, ಕೇರಿಗಳಲ್ಲಿ, ಓಣಿಗಳಲ್ಲಿ, ಹಳ್ಳಿಗಳಲ್ಲಿ, ದೊಡ್ಡ ದೊಡ್ಡ ನಗರದ ವಾರ್ಡ್ಗಳಲ್ಲಿ ಈ ರೀತಿಯಾಗಿ ಸಾಮಾಜಿಕವಾಗಿ ನಾವು ಗಣಪತಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇದು ಯಾವಾಗ ಆರಂಭ ಆಯಿತು ಅಂತ ಹೇಳಿದ್ರೆ ಭಾರತದ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ.
ಬಾಲಗಂಗಾಧರನಾಥ ತಿಲಕರು ಯೋಚನೆ ಮಾಡ್ತಾರೆ, ಎಲ್ಲಿಯವರೆಗೆ ಜಾತಿ ಪಂಥ ಈ ರೀತಿಯಾಗಿ ನಾವೆಲ್ಲರೂ ಕೂಡ ದೂರ ದೂರ ಇದ್ದರೆ ನಮಗೆ ಯಾವುದೇ ಕಾರಣಕ್ಕೂ ಸ್ವಾತಂತ್ರ್ಯ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಇದಕ್ಕೆ ಒಂದು ಸಾಮಾಜಿಕ ಸ್ವರೂಪ ಬೇಕು ಅಂತ ಯೋಚನೆ ಮಾಡಿ ಗಣೇಶನನ್ನು ಮೊದಲು ಬೀದಿಗೆ ತಂದಂಥವರು, ಅಂದರೆ ಸಾಮಾಜಿಕವಾಗಿ ಗಣೇಶೋತ್ಸವವನ್ನು ಆಚರಣೆ ಮಾಡಲಿಕ್ಕೆ ನಾಂದಿಯನ್ನು ಹಾಡಿದಂಥವರು ಅವರು ಬಾಲಗಂಗಾಧರನಾಥ ತಿಲಕರು. ಅದಾದ ಮೇಲೆ ಆ ಜಾಗದಲ್ಲಿ ಕೇವಲ ಗಣೇಶೋತ್ಸವ ಆಗ್ತಾ ಇರಲಿಲ್ಲ, ಅಲ್ಲಿ ದೇಶಭಕ್ತಿಯ ಕಾರ್ಯಕ್ರಮಗಳಾಗ್ತಾ ಇತ್ತು. ಸ್ವಾತಂತ್ರ್ಯ ಹೋರಾಟ ಮುಂದೆ ಹೇಗಾಗಬೇಕು ಅನ್ನುವಂತಹ ರೂಪುರೇಷೆಯನ್ನು ಆ ಪೆಂಡಾಲಿನಲ್ಲಿ ನಿರ್ಧಾರ ಮಾಡ್ತಾ ಇದ್ರು. ಇದು ಸಾಮಾಜಿಕ ರೂಪವನ್ನು ಪಡೆದುಕೊಂಡಿದ್ದು ತಿಲಕರಿಂದ. ಇವತ್ತಿಗೂ ಕೂಡ ಗಣೇಶನನ್ನು ಪೂಜಿಸುವಂತಹದ್ದು ಕೇವಲ ಹಿಂದೂ ಧರ್ಮದವರಲ್ಲ. ಇವತ್ತಿಗೆ ನಾವೇನು ಹಿಂದೂ ಧರ್ಮದಿಂದ ಹೊರಗಿದ್ದೀವಿ ಅಂತ ಹೇಳುವಂತಹ ಬೌದ್ಧರು, ಸಿಖ್ಖರು ಇವರೂ ಕೂಡ ಗಣೇಶನನ್ನು ಪೂಜೆ ಮಾಡ್ತಾರೆ. ಆ ರೀತಿಯಾದಂತಹ ಎಲ್ಲ ಪೂಜೆಗಳಿಗೂ ಮುನ್ನ ಪೂಜೆ ಸಲ್ಲುವಂತಹ ಏಕೈಕ ದೇವರು ಅದು ಗಣೇಶ. ಇದು ಈ ದಿನದ ವಿಶೇಷ. ನಿಮಗೇನನ್ನಿಸ್ತೋ ಕಮೆಂಟ್ ಮಾಡಿ, ಮತ್ತು ನೀವಿನ್ನೂ ಕೂಡ ಟಿ ವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಮ್ಮೆಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆ ನಿಮಗೆಲ್ಲರಿಗೂ ಕೂಡ ಗಣೇಶೋತ್ಸವದ ಶುಭಾಶಯಗಳು. ಓಂ ತತ್ಸತ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.